ಸೊ ಇದೆಲ್ಲ ಡೆವಲಪ್ಮೆಂಟ್ಸ್ ನಡುವೆ ಕಳೆದ 2 ದಿವಸಗಳಿಂದ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿರಲಿಲ್ಲ. ಇವತ್ತು ಸಿಎಂ ಡಿ ಸಿ ಎಂ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇವತ್ತು ಹೆಬ್ಬಾಳದ ಬಳಿ ಮತ್ಸ್ಯ ಮೇಳ ಅಂತ ಮಾಡಿದ್ರು ಕಾರ್ಯಕ್ರಮ, ಮೀನುಗಾರಿಕಾ ಇಲಾಖೆ ವತಿಯಿಂದ. ಆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಡಿ ಕೆ ಇಬ್ಬರು ಕೂಡ ಒಂದಾಗಿದ್ದಾರೆ. ವೇದಿಕೆ ಮೇಲೆ ಡಿ ಕೆ ಮತ್ತು ಸಿದ್ದು ಗುಸುಗುಸು ಪಿಸು ಪಿಸು ಮಾತಾಡಿದ್ದಾರೆ. ಆಮೇಲೆ ಸಿಎಂ ಎದುರೇ ಒಂದು ಪವರ್ ಪಂಚ್ ಡೈಲಾಗ್, ಮೀನು ಹಿಡಿಯುವ ಕಲೆ ನನಗೆ ಗೊತ್ತು, ಗಾಳ ಹಾಕಿ ನಾನು ಮೀನು ಹಿಡಿತಾ ಇದ್ದೆ ಅಂತ ತಮ್ಮ ಬಾಲ್ಯದ ದಿನಗಳನ್ನು ಡಿ ಕೆ ಶಿವಕುಮಾರ್ ನೆನಪಿಸ್ಕೊಂಡಿದ್ದಾರೆ. ಹಳ್ಳಿನಲ್ಲಿದ್ದಾಗ ಚಿಕ್ಕ ವಯಸ್ಸಿನಲ್ಲಿ ಕೆರೆಗಳಿಗೆ ಹೋಗೋದು, ಗಾಳ ಹಾಕೋದು, ಮೀನು ಹಿಡಿಯೋದು, ಅದನ್ನು ಮತ್ಸ್ಯ ಮೇಳದಲ್ಲಿ ನೆನಪಿಸ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್. ನಾನು ಚಿಕ್ಕ ಹುಡುಗ ಇದ್ದಾಗ ಮಧ್ಯ ವಯಸ್ಸಲ್ಲೂ ಕೂಡ ನಾನು ಹೋಗಿ ಮೀನನ್ನ ಹಿಡಿಯುವಂಥ ಕಲೆಗಾರಿಕೆ ನನಗೂ ಕೂಡ ಇತ್ತು. ಹೋಗಿ ಗಾಳ ಹಾಕ್ಕೊಂಡು ಮೀನು ಕಾಯ್ಕೊಂಡು ಇಟ್ಕೊಂಡಿದ್ದೆ. ಭಾಳ ಪೇಷನ್ಸ್ ಬೇಕದಕ್ಕೆ. ಸೊ ಈ ಮೀನು ವ್ಯವಹಾರ ಜಾತಿ ಮೇಲಿಲ್ಲ, ನೀತಿ ಮತ್ತು ಛಲ, ಆಸಕ್ತಿ ಇರಬೇಕು, ತಾಳ್ಮೆ ಇರಬೇಕು. ಯಾವುದೇ ಒಬ್ಬ ಮೀನು ಹಿಡಿಯಕ್ಕೆ ಹೋಗ್ಬೇಕಾದ್ರೆ ಅವನಿಗೆ ದಿನ ಶಿಕಾರಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. 3 ದಿನ ವಾರ ಆದರೂ ಕೂಡ ಒಂದು ಮೀನು ಸಿಕ್ಕುವುದಿಲ್ಲ. ಅಂಥ ಒಂದು ಪರಿಸ್ಥಿತಿ ನಾವೆಲ್ಲ ಗಮನಿಸಿದ್ದೇವೆ. ಅಂಥ ತಾಳ್ಮೆಯ ವೃತ್ತಿಯನ್ನು ಇಟ್ಕೊಂಡು ಬಂದಿದ್ದೀರಿ, ಶ್ರಮಜೀವಿಗಳಿದೆ. ಒಂದು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಸುಮಾರು 10,000ಕ್ಕೂ ಹೆಚ್ಚು ಕೆರೆಗಳಿಗೆ ವಿದ್ಯುತ್ ಶಕ್ತಿಯನ್ನು ಕೊಟ್ಟು ಕೋಟ್ಯಾಂತರ ರೈಟ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಮೀನು ಹಿಡಿಯಕ್ಕೆ ಬರುತ್ತೆ, ಕೆಲವು ಸರ್ತಿ ವಾರಗಟ್ಟಲೆ ಆದರೂ ಮೀನು ಸಿಗಲ್ಲ ಅಂತ ಬಹಳ ಮಾರ್ಮಿಕವಾಗಿ ಆಡಿರ್ತಕ್ಕಂಥದ್ದು ಅವರ ಬಾಲ್ಯದ ದಿನಗಳನ್ನ ನಿಜವಾಗ್ಲೂ ನೆನಪಿಸ್ಕೊಂಡಿದ್ದ, ಅಥವಾ ಪ್ರಸ್ತುತ ಸನ್ನಿವೇಶಕ್ಕೆ ಈ ಮಾತು ತಾಳೆ ಆಗುತ್ತಾ ಅಂತ? ಖಂಡಿತ ಅವರು ಈ ಸಂದರ್ಭದಲ್ಲಿ ಆಡಿರುವಂಥ ಮಾತು ಇವತ್ತಿಗೆ ಖಂಡಿತ ತಾಳೆ ಆಗೇ ಆಗುತ್ತೆ. ಯಾಕಂದರೆ ಅವರು ಹಿಂದೆ ನಾನು ಚಿಕ್ಕವನಿದ್ದಾಗ ಅಥವಾ ಊರಲ್ಲಿದ್ದಾಗ ಗಾಳ ಹಾಕಿ ಮೀನನ್ನು ಹಿಡಿತಾ ಇದ್ದೆ ಅಂತ. ಈಗ ಅವರು ರಾಜಕೀಯವಾಗಿ ಹಾಕಿರುವಂಥ ಗಾಳ ಏನಿದೆ, ಇದು ಯಾವ ಮೀನನ್ನು ಅವ್ರು ಹಿಡಿಬೇಕಾಗಿತ್ತು ಆ ಮೀನು ಹಿಡಿಯಕ್ಕೆ ಅವ್ರ ಹತ್ರ ಆಗ್ತಾ ಇಲ್ಲ. ಕಳೆದ 2.5 ವರ್ಷದಿಂದ ಅವರು ಅದನ್ನ ಕಾದ್ಕೊಂಡು ಬಂದಿದ್ದಾರೆ. ಅಂದ್ರೆ ವಾರಗಟ್ಟಲೆ ಕಾದಿಲ್ಲ, ಇದು 2.5 ವರ್ಷದಿಂದ ಈ ಮೀನಿಗೂ ಕೂಡ ಕಾಯ್ತಾ ಇದ್ರು. ಆದ್ರೆ ಈಗ ಇನ್ನೇನು ಕೈಗೆ ಬಂತು ಅನ್ನುವಂಥ ಪರಿಸ್ಥಿತಿಯಲ್ಲಿ ಅಷ್ಟು ಸುಲಭನ ಅನ್ನುವಂಥ ಪ್ರಶ್ನೆ ಕೂಡ ಒಂದು ರೀತಿ ಮರಿಚಿಕೆ ರೀತಿ ಅದು ಆಟ ಆಡಿಸ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ಹಿಂದೆ ಅವರು ನೆನೆಸ್ಕೊಂಡಂಥದ್ದು ಅಥವಾ ಹಿಂದೆ ತನ್ನ ಬಾಲ್ಯದಲ್ಲಿ ಅಥವಾ ಹಳ್ಳಿಯಲ್ಲಿದ್ದಾಗ ನಾನು ಹೇಗೆಲ್ಲ ಮೀನು ಹಿಡಿದೆ ಅನ್ನುವಂಥದ್ದು ಸಾಂದರ್ಭಿಕವಾಗಿ ಇವತ್ತಿಗಂತೂ ತುಂಬಾ ಚೆನ್ನಾಗಿ ಹೋಲಿಕೆ ಆಗುವಂಥ ಒಂದು ಬೆಳವಣಿಗೆ ಮತ್ತೊಂದು ಘಟನೆ ಕೂಡ. ಬಹುಶಃ ಮಾತು ಎಲ್ಲೋ ಒಂದ್ ಕಡೆ ಮಾರ್ಮಿಕವಾಗಿ ಹೇಳಿದ್ದು ಇರಬಹುದು. ಮಾರ್ಮಿಕವಾಗಿ ಹೇಳಿದ್ರು ಕೂಡ ಇವತ್ತಿನ ಪ್ರಸ್ತುತ ಸ್ಥಿತಿಗತಿಗೆ ಅದು ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆದಂತೆ ಕಾಣಿಸ್ತಾ ಇದೆ. ಅರವಿಂದ್, ರೈಟ್. ಥ್ಯಾಂಕ್ ಯು ಸುಖೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ನೋಡೋಣ, ಈಗ ಏನೇನೋ ಮಾತುಗಳು ಕೇಳಿ ಬರ್ತಾ ಇದೆ, ಶಾಸಕರು ಬಲ ಅಂತೆಲ್ಲ. ಸೊ ಅವ್ರನ್ನೇ ಮೀನುಗಳು ಅಂದ್ರೆ ಇರಬಹುದಾ ಗೊತ್ತಿಲ್ಲ.